ನಮಸ್ಕಾರ ಸ್ನೇಹಿತರೆ. ನೆದರ್ಲ್ಯಾಂಡ್ ದೇಶದವರು ಸಮುದ್ರ ನೀರನ್ನೇ ನಿಲ್ಲಿಸಿದರು. ಸಮುದ್ರದ ನೀರಿನ ದಿಕ್ಕನ್ನೇ ಬದಲಾಯಿಸಿದರು. ನದಿಯ ನೀರಲ್ಲ, ಸಮುದ್ರದ ನೀರಿನ ದಿಕ್ಕನ್ನು. ನಮ್ಮ ದೇಶದಲ್ಲಿ ಪ್ರತಿ ವರ್ಷ ನೆರೆಯಿಂದ ಬರೋ ನೀರನ್ನು ನಮ್ಮಿಂದ ತಡೆಯೋಕ್ಕೆ ಸಾಧ್ಯವಾಗ್ತದೆ. ಸಮುದ್ರದ ನೀರನ್ನೇ ನಿಲ್ಲಿಸಿದ್ರು ಅನ್ನೋ ಒಂದು ಪ್ರಾಜೆಕ್ಟ್ ಬಗ್ಗೆ ನಮ್ಮ ಅಧಿಕಾರಿಗಳೆಲ್ಲ ಚರ್ಚೆ ಮಾಡ್ತಿದ್ರು. ಆ ಚರ್ಚೆ ಮಾಡಿದಾಗ ನಮ್ಮ ದೇಶದಂಥ ಒಬ್ಬ ಉನ್ನತ ಅಧಿಕಾರಿ ಆ ಫೈಲ್ಗಳನ್ನು ನೋಡಿ ನಗ್ತಾ ಹೇಳ್ತಾರೆ, ನಮಗಿದ್ರ ಬಗ್ಗೆ ಗೊತ್ತಿಲ್ವಾ? ಈ ವಿಚಾರ ನಮ್ಗೆ ಮೊದಲೇ ಗೊತ್ತು, ಆದರೆ ಏನು ಮಾಡೋದು, ದುಡ್ಡು ಇಲ್ಲಿ ದುಡ್ಡು ಕೆಲಸ ಮಾಡುತ್ತೆ ಅಂತ ಹೇಳಿದ್ರು. ಅವರ ಆ ಮಾತಿನ ಅರ್ಥವನ್ನು ಸೂಕ್ಷ್ಮವಾಗಿ ನಾವು ಗಮನಿಸಿದಾಗ ಆ ಮಾತಿನ ಅರ್ಥದ ಹಿನ್ನೆಲೆ ಏನಿತ್ತು ಅಂದರೆ, ಕೆಲವು ರಾಜಕಾರಣಿಗಳಾಗಿರ್ಬೋದು, ಕೆಲವು ಪಕ್ಷಗಳಾಗಿರ್ಬೋದು, ದೇಶದಲ್ಲಿ ಅವಘಡಗಳು ಆಗಬೇಕಂತಲೇ ನಿರ್ಧರಿಸಿರ್ತಾರೆ. ಒಂದು ಬಾರಿ ನೆರೆ ಬಂದಾಗ 5,000 ಕೋಟಿ 10,000 ಕೋಟಿ ಆ ನೆರೆಯನ್ನು ಸರಿಪಡಿಸಲು ಪರಿಹಾರ ನೀಡೋಕ್ಕೆ ದುಡ್ಡನ್ನು ಎತ್ತಿರ್ತಾರೆ. ಆ ದುಡ್ಡನ್ನು ಬಿಡುಗಡೆ ಮಾಡುವಾಗ ಅದರಲ್ಲಿ ನಾನಾ ರೀತಿಯಾದಂತಹ ಭ್ರಷ್ಟಾಚಾರಗಳು ನಡೆಯುತ್ತೆ. ಆ ಭ್ರಷ್ಟಾಚಾರಗಳು ಮಾಡೋಕ್ಕೋಸ್ಕರನೇ ಇಂಥ ನೆರೆ ಬರುವುದನ್ನು ನಾವು ತಡೆಯಲು ಸಾಧ್ಯವಿಲ್ಲ ಅನ್ನುವ ರೀತಿಯಲ್ಲಿ ಆ ಅಧಿಕಾರಿ ಹೇಳಿದ ಅನ್ನೋದು ಸತ್ಯ ಸ್ನೇಹಿತರೆ. ಇಲ್ಲ, ಪ್ರತಿ ವರ್ಷ ಕೂಡ ಮಳೆ ಬಂದಾಗ ನೆರೆ ಬರುತ್ತೆ. ಮಳೆ ಬಂದಾಗ ನೆರೆ ಬರುತ್ತೆ ಅಂತ ಮೊದಲೇ ಗೊತ್ತಿರುತ್ತೆ. ಮೊದಲೇ ಗೊತ್ತಿದ್ರೂ ಕೂಡ ಅದನ್ನು ತಡೆಯುವಂಥ ಕೆಲಸಗಳು ಆಗಲ್ಲ. ಯಾಕೆ? ಪ್ರತಿ ವರ್ಷ 5,000 ಕೋಟಿ ಒಂದೊಂದು ರಾಜ್ಯಕ್ಕೆ ನೆರೆಯ ಪರಿಹಾರವಾಗಿ ದುಡ್ಡನ್ನು ತೆಗೆದಿಟ್ಟಾಗ ನಮ್ಮ ದೇಶದಲ್ಲಿ ಎಷ್ಟು ರಾಜ್ಯಗಳಿದೆ? 5 ವರ್ಷಕ್ಕೆ ಎಷ್ಟಾಯಿತು? ಯೋಚನೆ ಮಾಡಬೇಕು. ರಾಜಕೀಯ ಅನ್ನೋದು ಅದರಲ್ಲಿ ಎಷ್ಟು ಒಳ್ಳೇದಿದೆ ಅಂತ ನಾವು ಯೋಚನೆ ಮಾಡ್ತೀವೋ ಅದಕ್ಕೆ 10ರಷ್ಟು ಕೆಟ್ಟದ್ದು ಕೂಡ ಇದೆ. ರಾಜಕೀಯ ಮಾಡಬೇಕಂದ್ರೆ ದೇಶದಲ್ಲಿ ಸಮಸ್ಯೆಗಳಿರಬೇಕು, ದೇಶದಲ್ಲಿ ನಿರುದ್ಯೋಗವಿರಬೇಕು, ದೇಶದಲ್ಲಿ ಗಲಾಟೆ ಮಾಡೋರು ಇರಬೇಕು. ಇಂಥ ಎಲ್ಲ ಸಮಸ್ಯೆಗಳು ಇದ್ದಾಗ ಮಾತ್ರ ರಾಜಕಾರಣಿಗಳಿಗೆ ಅವರ ಬೇಳೆಯನ್ನು ಬೇಯಿಸಿಕೊಳ್ಳಲು ಸಾಧ್ಯವಾಗುತ್ತೆ ಸರ್. 2047 ಬಂದಾಗ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು 100 ವರ್ಷವಾಯಿತು. ಈ 100 ವರ್ಷದ ಇತಿಹಾಸವನ್ನು ನಾವು ನೋಡಿದಾಗ 200 ವರ್ಷದಲ್ಲಿ ಬ್ರಿಟಿಷರು ಎಷ್ಟು ದುಡ್ಡನ್ನು ಲೂಟಿ ಮಾಡಿದ್ರು ಅದಕ್ಕಿಂತ 10ರಷ್ಟು ದುಡ್ಡನ್ನು 3 ವರ್ಷದಲ್ಲಿ ನಿಮ್ಮಂಥ ಪ್ರೀತಿಯ ನಾಯಕರುಗಳು ಕೊಳ್ಳೆ ಹೊಡೆದು ವಿದೇಶದಲ್ಲಿ ಇಟ್ಟಿದ್ದಾರೆ ಅನ್ನೋದೇ ಸತ್ಯ. ಇವರು ನಮ್ಮೆಲ್ಲರ ಪ್ರೀತಿಯ ನಾಯಕರುಗಳು. ಇನ್ನೂ ಕೂಡ ಇವರನ್ನು ನಾವು ಪ್ರೀತಿಸ್ತೇವೆ, ಯಾಕಂದರೆ ನಮ್ಮ ದೇಶ ಭಾರತ. ನಮಸ್ಕಾರ ಸರ್.